ಆತನು ಪ್ರೇಮ ಸ್ವರೂಪಿ. ಎಷ್ಟು ಪ್ರೇಮ ಸ್ವರೂಪಿ ಅಂದರೆ ಆ ಪ್ರೀತಿನಲ್ಲಿ 2 ರಕ ಪ್ರೀತಿ ಇದಾವ. ಒಂದು ಕನಿಕರವುಳ್ಳ ಪ್ರೀತಿ. ಕನಿಕರವುಳ್ಳ ಪ್ರೀತಿ ಅಂದ್ರೆ ಏನು? ಅನ್ಕಂಡೀಷನಲ್ ಲವ್. ಅಂದ್ರೆ ಅದಕ್ಕೆ ಪರಿಮಿತಿನೇ ಇಲ್ಲ, ಷರತ್ತುಗಳೇ ಇಲ್ಲ. ಯಾವ ಷರತ್ತುಗಳು ಇಲ್ದಂಗೆ ನಮ್ಮನ್ನು ಪ್ರೀತಿ ಮಾಡೋಣ. ಇವಾಗ ನಾವು ಪಾಪಿಗಳಾಗಿದ್ದಾಗೆ, ನಾವು ಪಾಪಿಗಳಾಗಿ ಜೀವಿಸ್ತಿರುವಾಗೆ ಆತ ನಮ್ಮನ್ನು ಪ್ರೀತಿಸಿ ತಾನೇ ಮಾನವನಾಗಿ ಬಂದು ನಮ್ಮ ಸಲ ಪ್ರಾಣ ಕೊಟ್ಟನು. ನಾವೇನಾದರೂ ನೀತಿವಂತರಾಗಿ ಎದಿವಂತೇಳಿ ಅದು ಬಂದನ? ನಾವೇನು ಕರೆಕ್ಟಾಗಿ ಜೀವಿಸ್ತಾ ಇದೀವಿ ಅಂತೇಳಿ ಆತ ನಮ್ಮನ್ನು ಪ್ರೀತಿ ಮಾಡೋ ನನ್ನ ಮಕ್ಕಳು ನನಗೆ ಕರೆಕ್ಟಾಗಿ ಜೀವಿಸ್ತದಾರ ಅದಕ್ಕೆ ನಾನು ಬರ್ಬೇಕಂತೇಳಿ ಬಂದನ? ಇನ್ನ ಪಾಪಿಗಳಾಗಿ ಇರುವಾಗೇ ಬಂದನ. ಅಂದ್ರೆ ಆತನ ಪ್ರೀತಿಗೆ ಷರತ್ತಿಲ್ಲ. ಪಾಪಿಗಳಾಗಿ ಇದೀವಿ ಅಂತೇಳಿ ಗೊತ್ತು ದೇವರಿಗೆ. ಅದಕ್ಕೆ ಏನಂತ ಹೇಳ್ತಾನೆ ಗೊತ್ತಾ? ನಾನು ಕೆಟ್ಟವ್ರ ಮೇಲೆ ಕೂಡ ಒಳ್ಳೆಯವ್ರ ಮೇಲೆ ಕೂಡ ನಾನು ಮಳೆ ಸುರಿಸ್ತೀನಿ ನಾನು. ಆಮೆನ್, ಹಲ್ಲೆಲೂಯಾ. ಆತಗೆ ಯಾವ ಭೇದನೂ ಇಲ್ಲ. ನಾವೇ ಭೇದ ಪಡ್ತೀವಿ. ಕೆಟ್ಟವ್ರು ನೋಡಿದ್ರೆ ನಾವು ಸರಿಯಾಗಿ ಮಾತಾಡ್ಸೋದಿಲ್ಲ, ಸರಿಯಾಗಿ ಸೇರೋದಿಲ್ಲ. ಆದರೆ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನಾನು ಕೆಟ್ಟವ್ರನ್ನು ಕೂಡ ಕನಿಕರಿಸ್ತೀನಿ, ಒಳ್ಳೆಯವ್ರನ್ನು ಕೂಡ ಕನಿಕರಿಸ್ತೀನಿ. ಅವ್ರು ಹಾಕೋ ಬೆಳೆನೂ ಕೂಡ ನಾನು ಅಭಿವೃದ್ಧಿ ಪಡಿಸ್ತೀನಿ. ಕೆಟ್ಟವ್ರು ಹಾಕೋ ಬೆಳೆನೂ ಕೂಡ ನಾನು ಅಭಿವೃದ್ಧಿ ಪಡಿಸ್ತೀನಿ, ಒಳ್ಳೆಯವ್ರು ಹಾಕೋ ಬೆಳೆನೂ ಕೂಡ ಅಭಿವೃದ್ಧಿ ಪಡಿಸ್ತೀನಿ. ಅವ್ರ ಮೇಲೆ ಕೂಡ ನಾನು ಮಳೆ ಸುರಿಸ್ತೀನಿ. ಎಷ್ಟು ಉನ್ನತವಾದ ಪ್ರೀತಿ ನೋಡು ದೇವ್ರು. ನಿಸ್ವಾರ್ಥವಾದ ಪ್ರೀತಿ ಇದು. ಸ್ವಾರ್ಥ ಐತೆ ಅಲ್ಲಣ್ಣ? ನಿಸ್ವಾರ್ಥವಾದ ಪ್ರೀತಿ. ಅದಕ್ಕೆ ಯೇಸು ಸ್ವಾಮಿ ಹುಟ್ಟಿದಾಗ ಕುರಿಗಳು ಕಾಯುವಂತ ಕುರುಬರು ಕಾಯ್ತಿರುವಾಗ ದೇವದೂತ ಬಂದು ಹೇಳ್ತಾನ. ಅವ್ರು ನೋಡಿ ದೇವದೂತರು ನೋಡಿ ಬೈಬಲ್ ತಿರ್ತಾರ. ಅವ್ರು ಹೇಳ್ತಾನ, ಭಯಪಡಬೇಡ್ರಿ, ಜನರೆಲ್ಲ ರಕ್ಷಣೆಗಾಗಿ ಒಬ್ಬ ರಕ್ಷಕನು ಹುಟ್ಟಾನ, ಜನರಿಗೆಲ್ಲ ಅಂತ. ಬರೀ ಇಸ್ರಾಯೇಲ್ ಜನಗಳಿಗೆ ಒಂದೇ ಅಲ್ಲ, ಜನರು ಎಲ್ಲರಿಗೂ. ನೋಡಿ ಆ ಮಾತುಗಳು ಓದಿಸ್ತಾನ ಲೂಕಾಸು ವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಆ ದೂತನವರಿಗೆ ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಆಮೇನ್. ರಕ್ಷಕನು ಹುಟ್ಟನಂತ. ಯಾರ ಸಲ ಹುಟ್ಟನಂತ? ಜನರೆಲ್ಲರ ಸಂತೋಷಕ್ಕಾಗಿ. ಆಮೇನ್. ಕೆಲವೊಬ್ರು ಹೇಳ್ತಿರ್ತಾರ, ಯೇಸು ಸ್ವಾಮಿ ನಮಗೆ ಎದಕ್ರಿ? ಆತ ಫಾರಿನ್ ಅವ್ರ ದೇವ್ರಾತ, ಬೇರೆ ದೇಶದ ದೇವ್ರಾತ, ನಮಗೆ ಎದಕ್ಕ? ಅರೇ ಆತ ಹುಟ್ಟಿರೋದೇ ಎಲ್ಲ ಜನರಿಗಾಗಂತ, ಎಲ್ಲರ ಪಾಪ ಪರಿಹಾರಕ್ಕಾಗಿ, ಪ್ರತಿ ಮಾನವನ ಪಾಪ ಪರಿಹಾರಕ್ಕಾಗಿ ತಾನೇ ಬಲಿಯಾಗಿ ಬಂದು ತನ್ನ ರಕ್ತವನ್ನು ಚಿಂದಿಸೋಣ. ಆಮೆನ್, ಹಲ್ಲೆಲೂಯಾ. ಯಾವುದೋ ಒಂದು ಪ್ರಾಂತಕ್ಕೆ ಪರಿಮಿತನಾದನಲ್ಲ, ಸಮಸ್ತ ಜನರಿಗಾಗಿ ಒಂದು ಶುಭ ವರ್ತಮಾನ ನಾನು ತಂದಿನಂತ ಹೇಳ್ತಾನೆ ದೇವದೂತ. ಏನಪ್ಪ ಅಂದ್ರೆ, ನಿಮ್ಮ ಸಲುವಾಗ ದಾವೀದ ಪಟ್ಟಣದಲ್ಲಿ ಒಬ್ಬ ರಕ್ಷಕನು ಹುಟ್ಟಾನ. ಆಮೆನ್. ಆ ರಕ್ಷಕನು ನಾನು ಪ್ರಕಟಿಸ್ತಿರುವಂತ ನಜರೇತಿನ ಯೇಸು. ಅದೆಲ್ಲರ ಸಲುವಾಗಿ. ಆತನಲ್ಲಿ ಯಾವೊಂದು ಕಲ್ಮಶನೂ ಇಲ್ಲ. ಒಂದು ನಿಸ್ವಾರ್ಥವಾದ ಪ್ರೀತಿಲಿದ್ದ ನಮ್ಮನ್ನ ಪ್ರೀತಿ ಮಾಡೋಣ. ಅದಕ್ಕೆ ತಂದೆಯಾದ ದೇವರನ್ನು ಮಾತಾಡ್ತಾನ, ನಾನು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತ. ಯಾಕಂತ ಹೇಳಿದ್ರೆ, ತನ್ನನ್ನು ಯಾರು ವಿಶ್ವಸಿಸ್ತಾರೋ ಅವರೆಲ್ಲರೂ ನಿತ್ಯ ಜೀವ ಪಡಬೇಕಂತೇಳಿ ನಾನು ಆತನನ್ನು ಕೊಟ್ಟೆನಂತೆ. ಇದಕ್ಕೆ ಕೊಟ್ಟಿಯಪ್ಪ ಅಂದ್ರೆ, ನಾನು ಲೋಕದ ಮೇಲೆ ಎಷ್ಟೋ ಪ್ರೀತಿ. ಲೋಕ ಅಂದ್ರೆ ಏನು? ನಾವೇ. ಸಮಸ್ತ ಸೃಷ್ಟಿ, ಪ್ರಾಣಿಗಳು, ಎಲ್ಲದ್ರ ಮೇಲೆ ಆ ಪ್ರೀತಿಯನ್ನಿಟ್ಟಾಗ ದೇವರು ನಮ್ಮನ್ನ ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಸೃಷ್ಟಿನಲ್ಲಿ ನಾವೊಬ್ಬರೇನ ಸೃಷ್ಟಿ ಇರೋದು? ದೇವ್ರು ಸೃಷ್ಟಿ ಮಾಡಿದಾಗ ಪ್ರಾಣಿಗಳು ಕೂಡ ಸೃಷ್ಟಿ ಮಾಡೋಣ, ಹೌದಾ? ಅದಕ್ಕಿಂತ ಹೆಚ್ಚಿದಾಗಿ ದೇವದೂತರು ಕೂಡ ಸೃಷ್ಟಿ ಮಾಡೋಣ. ದೇವದೂತರು ಕೂಡ ಅದರಲ್ಲ, ದೇವದೂತರು ಕೂಡ ಸೃಷ್ಟಿ ಮಾಡಿದ್ದು ಯಾರು? ದೇವರೇ. ನಮ್ಮನ್ನು ಕೂಡ ಸೃಷ್ಟಿ ಮಾಡೋಣ. ಆದರೆ ದೇವ್ರು ನಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾನ. ಇದು ಸ್ವಾರ್ಥ ಪ್ರೀತಿನ, ನಿಸ್ವಾರ್ಥವಾದ ಪ್ರೀತಿನ? ಇವಾಗ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡವಲ್ಲ, ನಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾನ. ದೇವದೂತರು ಕೂಡ ಆತ ಎಲ್ಲ ಸೃಷ್ಟಿ ಮಾಡಿರೋದು, ಮತ್ತು ಅವ್ರನ್ನ ಪ್ರೀತಿ ಮಾಡವಲ್ಲ, ಅವ್ರನ್ನ ಪ್ರೀತಿ ಮಾಡ್ತಾನ. ಅವ್ರಿಗಿನ್ನ ಜಾಸ್ತಿ ನಮ್ಮನ್ನು ಪ್ರೀತಿ ಮಾಡ್ತಾನ. ಇದು ಸ್ವಾರ್ಥ ಪ್ರೀತಿನ, ನಿಸ್ವಾರ್ಥವಾದ ಪ್ರೀತಿನ? ಅದಕ್ಕೆ ಅವ್ರನ್ನ ಕೂಡ ಪ್ರೀತಿ ಮಾಡ್ಬೇಕಲ್ಲ, ಸಮಾನ ಇರಬೇಕಲ್ಲ. ಅಸಲು
ಪ್ರಾಣಿಗಳಾಗಲಿ ದೇವದೂತರುಗಳಾಗಲಿ ಸೃಷ್ಟಿ ಮಾಡಿರೋದೇ ದೇವ್ರು ನಮ್ಮ ಸಲುವಾಗಿ. ಆಮೇನ್. ನಮ್ಮ ಸಲುವಾಗಿ ಅವ್ರನ್ನ ಸೃಷ್ಟಿ ಮಾಡಿರೋದು. ದೇವದೂತಗಳೇ ನಮಗೆ ಪರಿಚಯ ಮಾಡೋಕ್ಕಾಗಿ ಆತ ನಮ್ಮನ್ನು ಅವ್ರನ್ನ ಸೃಷ್ಟಿ ಮಾಡೋಣ. ಅಂದರೆ ನಮ್ಮನ್ನ ದೇವರು ನಿಸ್ವಾರ್ಥವಾಗಿ ಪ್ರೀತಿ ಮಾಡೋಣ. ನಮ್ಮನ್ನು ಸೃಷ್ಟಿ ಮಾಡ್ಬೇಕಂತೆಲ್ಲ ಅನ್ಕೊಂಡೇ ದೇವ್ರು ಏನು ಮಾಡೋಣ ಅಂದರೆ ಮೊದಲೇ ಆತ ಏನು ಮಾಡೋಣ ಗೊತ್ತಾ? ಫಸ್ಟ್ ದೇವತೆಗಳು ಸೃಷ್ಟಿ ಮಾಡೋಣ, ಆಮೇಲೆ ಪ್ರಾಣಿಗಳು ಸೃಷ್ಟಿ ಮಾಡೋಣ, ಆಮೇಲೆ ಮಾನವನ ಸೃಷ್ಟಿ ಮಾಡೋಣ. ಎದಕ್ಕಂದರೆ ಮಾನವನಿಗೆ ಅವಸರ. ಏನು ಅವಸರ? ಪ್ರಾಣಿಗಳು ಅವಸರ, ಗಿಡಗಳು ಅವಸರ, ಗಾಳಿ ಅವಸರ, ನಮಗೆ ಪರಿಚಯ ಮಾಡೋಕ್ಕೆ ದೇವದೂತಗಳು ಅವಸರ. ಫಸ್ಟ್ ನಮ್ಗೆ ಏನು ಅವಸರನೋ ಎಲ್ಲದನ್ನ ಸೃಷ್ಟಿ ಮಾಡಿ ಆಮೇಲೆ ಏನು ಮಾಡ್ತಾರೋ ನಮ್ಮನ್ನ ಸೃಷ್ಟಿ ಮಾಡೋಣ. ಆಮೇನ್. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನ ಒಂದು ತಾಯಿ ಗರ್ಭದಲ್ಲಿ ಕಳಿಸ್ಬೇಕು, ನಮ್ಮನ್ನ ಈ ಪ್ರಪಂಚದಲ್ಲಿ ದೇವರು ಹುಟ್ಟಿಸ್ಬೇಕು ಅಂತ ಅಂದಾಗ ನಮ್ಮ ಭವಿಷ್ಯತ್ತಿನಾಗಿ ನಮ್ಗೆ ಏನೇನು ಬೇಕು ಸಮಸ್ತನ ದೇವರು ಆಲ್ರೆಡಿ ಸಿದ್ಧಪಡಿಸೇ ನಮ್ಮನ್ನ ಇಲ್ಲಿ ಕಳಿಸ್ತಾನ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮ್ಮ ಭವಿಷ್ಯತ್ತು ನಲ್ಲಿ ಏನು ಬೇಕೋ, ನಾವು ಹೆಂಗಿರ್ಬೇಕು, ನಾವು ಹೆಂಗ ಆತನ ಚಿತ್ತಾನುಸಾರವಾಗಿ ಜೀವಿಸ್ಬೇಕು, ನಮ್ಮನ್ನ ಹೆಂಗ ಆಶೀರ್ವದಿಸ್ಬೇಕು, ಪ್ರತಿಯೊಂದನ್ನು ದೇವರು ಆಲ್ರೆಡಿ ಸಿದ್ಧಪಡಿಸಿ ನಮ್ಮನ್ನ ಈ ಭೂಮಿ ಮೇಲೆ ಕಳಿಸ್ತಾನ. ಆದರೆ ನಾವೇನು ಮಾಡ್ತೀವಿ? ನಮ್ಮ ಭವಿಷ್ಯತ್ತು ಏನೋ, ನಮ್ಮ ಕುಟುಂಬ ಏನಾಗ್ತತೋ, ನಮ್ಮ ಮಕ್ಕಳ ಜೀವಿತ ಏನಾಗ್ತತೋ, ನನ್ನ ಜೀವಿತ ಏನಾಗ್ತತೋ ಅನ್ನೋ ಒಂದು ಭಯ ನಮಗೆ, ಅನ್ನೋ ಒಂದು ಗಾಬರಿ ನಮಗೆ. ದೇವ್ರು ಏನು ಮಾಡ್ತಾರೆ? ದೇವ್ರು ಫಸ್ಟ್ ಆಫ್ ಆಲ್ ಸೃಷ್ಟಿನ ಹೆಂಗೆ ಸೃಷ್ಟಿ ಮಾಡ್ಯಾನ ಗೊತ್ತಾ? ಫಸ್ಟ್ ನಮ್ಗೆ ಏನೇನು ಬೇಕೋ ಸಮಸ್ತನ ಆಲ್ರೆಡಿ ರೆಡಿ ಮಾಡಿ, ಆಕಾಶನ, ಪಕ್ಷಿನ, ಭೂಮಿನ, ಗಾಳಿನ, ಮಳೆನ, ಸೂರ್ಯನ, ಚಂದ್ರನ, ನಮಗೆ ಏನೇನು ಬೇಕು ಸಮಸ್ತನ ಸೃಷ್ಟಿ ಮಾಡಿ ಆಮೇಲೆ ನಮ್ಮನ್ನು ಕಳಿಸ್ಯಾನ ಭೂಮಿಗೆ. ಆಮೇನ್. ಆಮೇಲೆ ನಮ್ಮನ್ನು ಸೃಷ್ಟಿ ಮಾಡೋಣ. ನಮ್ಮನ್ನು ಕೂಡ ಹಂಗೆ ನಮ್ಮ ಜೀವಿತಕ್ಕೆ ಏನು ಬೇಕೋ, ನಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ ಏನೇನದವೋ, ನಮ್ಮ ಮಕ್ಕಳ ಜೀವಿತಕ್ಕೆ ಆಶೀರ್ವಾದಕರವಾಗಿ ಏನಾದ್ರು ಎಲ್ಲ ಸಮಸ್ತನ ಆಲ್ರೆಡಿ ದೇವರು ಸಿದ್ಧಪಡಿಸೇ ನಮ್ಮನ್ನ ಕಳಿಸ್ತಾನ. ನಾವು ಅದು ಗುರ್ತಿಟ್ಕೋಬೇಕು. ನಾವು ಏನು ಮಾಡ್ತೀವಿ ಗೊತ್ತಾ? ಭಾರಿ ಮಂದಿ ನಾವು ಏನು ಮಾಡ್ತೀವಿ ಗೊತ್ತಾ? ನಮ್ಮ ಭವಿಷ್ಯದ ಬಗ್ಗೆ ನಾವು ಭಯಪಡ್ತೀವಿ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಭಯಪಡ್ತೀವಿ. ಅರೇ, ನಿನ್ನ ಮಕ್ಕಳು ಅನ್ನೋದನ್ನ ಈ ಭೂಮಿ ಮೇಲೆ ಕಳಿಸ್ತಾನಂದ್ರೆ ಅವನ ಜೀವಿತದಲ್ಲಿ ಆಲ್ರೆಡಿ ದೇವರು ಸಮಸ್ತನ ಸಿದ್ಧಪಡಿಸೇ ಕಳಿಸ್ತಾನ. ಆಮೇನ್. ನಿನ್ನ ಮಕ್ಕಳ ಜೀವಿತದಲ್ಲಿ ಆಲ್ರೆಡಿ ಎಲ್ಲ ದೇವರು ಸಿದ್ಧಪಡಿಸೇ ಕಳಿಸೇನ. ಇನ್ನೆದಕ್ಕೆ ಭಯ? ಇನ್ನೆದಕ್ಕೆ ಗಾಬರಿ? ಇನ್ನೆದಕ್ಕೆ ಟೆನ್ಷನು ಭಯ ಪಡ್ತಾ ಇದೀವಿ ಅಂದ್ರೆ ಅರ್ಥ ಏನಂದ್ರೆ ನಮಗೆ ದೇವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ದೇವ್ರ ಮೇಲೆ ನಂಬಿಕೆ ಇದ್ರೆಗಿನ, ಅರೇ ಭೂಮಿ ಸೃಷ್ಟಿ ಮಾಡುವಾಗೆ ದೇವ್ರ ಸಮಸ್ತನ ಸೃಷ್ಟಿ ಮಾಡಿ ಆಲ್ರೆಡಿ ನಮ್ಮನ್ನ ಸೃಷ್ಟಿ ಮಾಡ್ಯಾನಲ್ಲ, ಆಮೇಲೆ ಮತ್ತೆ ನಮ್ಮನ್ನು ಕೂಡ ಉಣಿಕಿನಲ್ಲಿ ಕಲಿಸ್ಯಾನ ಅಂತ ಹೇಳಿದ್ರೆ ನಮ್ಮ ಜೀವಿತಕ್ಕೆ ಏನೇನು ಬೇಕು ಆಲ್ರೆಡಿ ಸಮಸ್ತನ ಸಿದ್ಧಪಡಿಸಿ ನಮ್ಮನ್ನು ಕಲಿಸ್ಯಾನಲ್ಲ ಇಲ್ಲಿ. ಅದಕ್ಕೆ ಹೇಳ್ತಾನ, ನಿನ್ನ ಜೀವಿತದಲ್ಲಿ ನಿನ್ನ ತಲೆ ಕೂದಲು ಎಷ್ಟಾದ್ರೂ ಕೂಡ ನಮಗೆ ಗೊತ್ತಿಲ್ಲ. ಗೊತ್ತಾ? ತಲೆ ಭಾಷೆನಾಗ ಎಷ್ಟು ಕೂದಲುಗಳು ಅಥವಾ ಗೊತ್ತಿಲ್ಲ. ಆದ್ರೆ ದೇವ್ರಂತ ಹೇಳ್ತಾನೆ ಗೊತ್ತಾ? ನಿನ್ನ ತಲೆಗಿರೋ ಪ್ರತಿ ಕೂದಲು ಕೂಡ ನನಗೆ ಗೊತ್ತು, ನಾನು ಎಣಿಸಿನಂತಾನ. ಇವಾಗ ನಾವು ಮಾತಾಡ್ತಿರುವಾಗೇ ನಾವು ಹಿಂಗೆ ಅನ್ಕೊಂಡಿವಿ ಅಂದ್ರೆ ಎಷ್ಟು ಕೂದಲುಗಳು ಅಥವಾ ಗೊತ್ತಿಲ್ಲ ನಮಗೆ. ಆದರೆ ದೇವರು ನಿನ್ನ ಕೂದಲು ಎಷ್ಟದ ಕೂಡ ನನಗೆ ಗೊತ್ತು ಅಂತ ಹೇಳ್ತಾರೆ. ಅಷ್ಟು ಒಂದು ನಿಗಾ ಇಟ್ಟ ನಮ್ಮ ಮೇಲೆ. ನಮಗೆ ಗೊತ್ತಿಲ್ಲ, ನಮ್ಮ ದೇಹದ ಮೇಲೆ ಇರುವಂತ ನಿಗಾ ನಮಗೆ ಗೊತ್ತಿಲ್ಲ. ಆದ್ರೂ ಆತ ನಮ್ಮ ಕೂದಲು ಕೂಡ ಲೆಕ್ಕ ಹಾಕೇನಂದ್ರೆ ಇನ್ನು ನಮ್ಮ ಭವಿಷ್ಯತ್ನ, ನಮ್ಮ ಮಕ್ಕಳನ್ನ, ನಮ್ಮನ್ನ ಇನ್ನೆಷ್ಟು ನಿಗಾ ಇಟ್ಟಿರ್ಬೋದಾತ. ಆಮೇನ್. ಇನ್ನೆಷ್ಟು ನಿಗಾ ಇಟ್ಟಿರ್ಬೋದಾತ. ಅದಕ್ಕೆ ಹೇಳ್ತಾನ, ತಾಯಿ ಮರೆತರು ಕೂಡ ನಾನು ನಿನ್ನ ಮರೆಯೋದಿಲ್ಲ. ಕೆಲವೊಂದು ಟೈಮ್ನಲ್ಲಿ ತಾಯಿ ಆದ್ರೂ ಮರಿಬೋದೇನೋ, ಅಡುಗೆ ಮಾಡ್ಕೊಂತಿರುವಾಗ ಮರಿಬೋದೇನೋ, ಬಟ್ಟೆ ಒಕ್ಕಂತಿರುವಾಗ ಮರಿಬೋದೇನೋ, ಏನಾದ್ರೂ ಕೆಲಸ ಮಾಡ್ಕೊಂತಿರುವಾಗ ಮಕ್ಕಳು ಮರಿಬೋದೇನೋ, ಆದರೆ ದೇವರು ಮರೆಯೋದಿಲ್ಲ. ಆಮೇನ್. ನಿನ್ನ ಮಕ್ಕಳು ಎಲ್ಲೇ ಇರಲಿ, ದೇವದೂತರು ನಿನ್ನ ಮಕ್ಕಳಿಗೆ ಕಾಪದಲ್ಲಿ ಆಗಿಟ್ಟಿರ್ತಾನೆ, ಒಂದು ಪ್ರೊಟೆಕ್ಷನ್ ಆಗಿಟ್ಟಿರ್ತಾನೆ. ಅಷ್ಟು ನಂಬಿಗಸ್ತನ ದೇವರು. ಆಮೇನ್. ಅದಕ್ಕೆ ವಾಕ್ಯವೇನಂತ ಹೇಳಿದ್ರೆ ಗೊತ್ತಾ? ಅಧಿಕಾರಿಗಳು ನಂಬೋದಕ್ಕಿಂತ, ಮನುಷ್ಯರು ನಂಬೋದಕ್ಕಿಂತ ಯೆಹೋವನ ನಂಬುದು ಮೇಲು. ನಾವು ಒಂದೊಂದು ಟೈಮ್ನಲ್ಲಿ ಮನುಷ್ಯರ ಮೇಲೆ ಆಧಾರ ಆಗ್ತೀವಿ, ಮನುಷ್ಯರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಮನುಷ್ಯರೇನೋ ನಮಗೆ ಸಹಾಯ ಮಾಡ್ತಾರೇನೋ, ಮನುಷ್ಯರೇನೋ ನಮಗೆ ಆಧರಿಸ್ತಾರೇನೋ, ಮನುಷ್ಯರೇನ ನಮಗೆ ಆದರಣೆ ಆತಾರೇನೋ ಅಂತ ನಾವು ಅನ್ಕೊಂತೀವಿ. ಮನುಷ್ಯರು ಪ್ರೀತಿ ತಾತ್ಕಾಲಿಕವಾದದ್ದು. ಇವತ್ತು ಮಾತು ಕೊಟ್ಟು ನಾಳೆ ಮಾತನ್ನು ತಪ್ಪಬಹುದು.
ಇವತ್ತು ನಿನಗೆ ಸಹಾಯ ಮಾಡ್ತೀನಿ ಅಂತೇಳಿ ನಾಳೆ ಅವನು ನಿನ್ನ ದೂರ ತಳ್ಳಬಹುದು. ಆದರೆ ದೇವ್ರು ಮಾತ್ರ ಯಾವತ್ತೂ ನಮ್ಮನ್ನ ದೂರ ತಳ್ಳೋದಿಲ್ಲ, ಮತ್ತು ಯಾವಾಗಲೂ ನಮ್ಮ ಜೊತೆನೇ ಇರ್ತಾನೆ. ನಮಗೆ ಏನೇನು ಬೇಕೋ ಸಮಸ್ತ ಅದಕ್ಕೆ ಹೇಳ್ತಾನೆ, ನಿನ್ನ ಜೀವದಲ್ಲಿ ಏನೇನು ನಡೀತಾವೋ ಅವೆಲ್ಲ ಸಮಸ್ತ ನಿನ್ನ ಮೇಲೆಗಾಗೆ ನಡೀತಾವ ಅಂದನು. ಆಮೇಲೆ ನೀನು ಏನಾದ್ರೂ ನಿನ್ನ ಕುಟುಂಬದಲ್ಲಿ ಗಲಿಬಿಳಾಗ್ತದ ಅದು ಕೂಡ ಮೇಲಾಗ ಮಾಡ್ತಾನ. ನಿನ್ನ ಕುಟುಂಬದಲ್ಲಿ ಏನಾದ್ರೂ ನಿನಗೆ ವ್ಯತಿರೇಕ ಬರಕತ್ತ ಅದು ಕೂಡ ನಿನಗೆ ಮೇಲಾಗ ಮಾಡ್ತಾನ. ನಿನ್ನ ಕುಟುಂಬದಲ್ಲಿ ಏನು ಕಷ್ಟ ಬಂದತ್ತ ಆ ಕಷ್ಟ ಕೂಡ ನಿನಗೆ ಮೇಲಾಗೆ ಮಾಡ್ತಾನ. ಆಮೇನ್. ಸರ್ವಶಕ್ತಿಗಳ ದೇವರು ನಾವು ಆರಾಧಿಸ್ತೇವೆ. ನನಗೆ ಅಸಾಧ್ಯವಾದ ಯಾವುದೇನೋ ಆಯ್ತಾ ಅಂತೇಳಿ ಕೇಳ್ತಾನ, ಸವಾಲು ಮಾಡ್ತಾನ. ಇಸ್ರಾಯೇಲ್ ಪ್ರಜೆಗಳೇ, ನೀವು ಅಶೂರರನ್ನು ನೋಡ್ತಾ ಇದ್ದೀರಲ್ಲ, ನೀವು ಐಗುಪ್ತರು ನೋಡ್ತಾ ಇದ್ರಲ್ಲ, ಅವ್ರ ಸಹಾಯ ಬೇಕು ಇವ್ರ ಸಹಾಯ ಬೇಕಂತ ನೋಡ್ತಾ ಇದ್ರಲ್ಲ, ನನಗೆ ಅಸಾಧ್ಯವಾದ ಯಾವುದೇನೋ ಆಯ್ತಾ? ಆಮೇನ್. ನಾವು ಸಹಾಯ ಎಲ್ಲಿ ನೋಡ್ಬೇಕು? ಮೇಲೆ ನೋಡ್ಬೇಕು. ನಮ್ಮ ಸಹಾಯಕನು ಮೇಲದನ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಇಸ್ರಾಯೇಲ್ ಪ್ರಜೆಗಳನ್ನ ಅರಣ್ಯದಲ್ಲಿ ನಡೆಸ್ತಿರುವಾಗ ಅವರಿಗೆ ಸಮೃದ್ಧಿಯಾದ ಆಹಾರ ಎಲ್ಲಿದ್ದು ಬರ್ತದೆ ಹೇಳು? ಮೇಲಿಂದ ಬರ್ತದೆ ಅವರಿಗೆ. ಆಮೇನ್. ಅವ್ರು ಯಾವಾಗಲೂ ಬೆಳಿಗ್ಗೆ ಎದ್ರೆ ಅವ್ರ ದೃಷ್ಟಿ ಏನಿರ್ತದೆ ಹೇಳ? ಮೇಲೆ ಇರ್ತದೆ ಅವರಿಗೆ. ಎದಕ್ಕಂದ್ರೆ ಅವ್ರಿಗೆ ಸಮೃದ್ಧಿಯಾದ ಆಹಾರ ಮೇಳಲಿದ್ದನೇ ಬರೋದು. ಆಮೇನ್. ಅಡವಿನಲ್ಲಿ ಕಲಿಸ್ತಾನಲ್ಲ, ಅಡವಿನಲ್ಲಿ ಹೋಗ್ತಿರುವಾಗ ಅಲ್ಲಿ ಏನಾದ್ರೂ ಆಹಾರ ಸಿಗ್ಬೋದು ಇವರಿಗೆ, ಹೌದಾ? ಸಿಗ್ಬೋದಲ್ಲ, ಹಣ್ಣುಗಳು ಸಿಗ್ಬೋದು, ಸಪಟನ್ನು ಸಿಗ್ಬೋದು, ದಾಳಿಂಬನ್ನು ಸಿಗ್ಬೋದು, ಅಡವೆಲ್ಲ. ಆದ್ರೆ ಅಡವಿನಲ್ಲಿ ಕೂಡ ಎಂತಹ ಮಾರ್ಗದಲ್ಲಿ ನಡೆಸ್ತಾರೆ ಗೊತ್ತಾ? ಈ ಅಡವಿನಲ್ಲಿ ಕೂಡ ಇರುವ ಒಂದು ನೀರು ಕೂಡ ಸಿಗದ ಮಾರ್ಗದಲ್ಲಿ ನಡೆಸ್ತಾನ. ಯಾಕಂದ್ರೆ ಅಸಲಿನ ದೃಷ್ಟಿ ಈ ಕಡೆಗೆ ಹೋಗಬಾರ್ದು. ನಿನ್ನ ದೃಷ್ಟಿ ಯಾವಾಗಲೂ ನನ್ನ ಹತ್ರ ಇರುವುದು. ಆಮೇನ್. ದೃಷ್ಟಿ ಯಾವಾಗ ನನ್ನೇ ನೋಡು. ಇವಾಗ ಇಲ್ಲಿ ಸಪೋಟನೆ ಐತಂತೇಳಿ ನೀವು ತಿಂತಿ, ಇನ್ನ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಏನ್ ಸಿಗ್ತದೆ? ನೀನು ಎಡಾರಿ ಬರ್ತದ, ಅವಾಗ ಕರು ಬರ್ತದ, ಅವಾಗ ಏನ್ ಮಾಡ್ತಿ? ಇದೆಲ್ಲ ನೀನು ನೋಡ್ಬೇಕಾಗಿರೋದು, ಇನ್ನೊಬ್ರು ಸಹಾಯ ಎಲ್ಲ ನೋಡ್ಬೇಕಾಗಿರೋದು. ನೀನು ಮೇಲೆ ನೋಡು, ನಾನು ಯಾರಲ್ಲಿದ್ದಾದ್ರೂ ನಿನಗೆ ಸಹಾಯ ತರಿಸ್ತೀನಿ. ಆಮೇನ್. ಹಲ್ಲೆಲೂಯಾ. ಯಾರಿದ್ದಾದ್ರೂ ದೇವ್ರ ಸಹಾಯ ತರಿಸ್ತಾನ. ನಮ್ಮ ದೃಷ್ಟಿ ಯಾವಾಗಲೂ ಮೇಲೆ ದೃಷ್ಟಿ ಇರಬೇಕು, ಮೇಲೆ ನೋಟ ಇರಬೇಕು. ಆತನ ಪ್ರೀತಿ ಅದು ನಿಸ್ವಾರ್ಥವಾದ ಪ್ರೀತಿ, ಉನ್ನತವಾದ ಪ್ರೀತಿ ಅದು. ಅದಕ್ಕೆ ನನ್ನ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವವರು ಯಾರು ನಶಿಸಿ ಹೋಗಬಾರ್ದು ಅಂತೇಳಿ ಆತನನ್ನು ಕೊಟ್ಟನು. ಆತನ ಮೇಲೆ ಯಾರು ವಿಶ್ವಾಸ ಇರ್ತಾರೋ ಅವರೆಲ್ಲರೂ ನೀತಿ ರಾಜ್ಯಕ್ಕೆ ಬಾಧ್ಯರಾಗಿ ಇರ್ತಾರ. ಇನ್ನೊಂದು ಕೂಡ, ದೇವರ ಪ್ರೀತಿ ಯಾವಾಗಲೂ ನೋಡ್ರಿ ವ್ಯಕ್ತವಾಗ್ತದೆ, ವ್ಯಕ್ತಪಡಿಸ್ತಾನೆ ದೇವರು. ಒಬ್ಬರು ಅಂತಿರ್ತಾರ, ನಿನಗೆ ನಿನ್ನ ತಾಯಿ ಮೇಲೆ ಪ್ರೀತಿ ಐತಾ ಅಂತಿದ್ರೆ ಆಯ್ತಾ ಅಂತ ಹೇಳ್ತಾರೆ. ಹೆಂಗೈತೆ ಅಂದ್ರೆ ಅವೆಲ್ಲ ತೋರಿಸ್ಬೇಕಾ? ನಮ್ಮ ಮನಸ್ಸಿನಾಗ ಇರ್ತದೆ. ನಿನ್ನ ಗಂಡನ ಮೇಲೆ ಪ್ರೀತಿ ಐತೆ, ಹೆಂಗೈತೆ? ನನ್ನ ಮನಸ್ಸಿನಾಗ ಐತೆ, ಅದು ತೋರಿಸ್ಬೇಕಾ ನಾವು? ನೀನು ಅರ್ಥ ಮಾಡ್ಕೋಬೇಕು. ಅವೆಲ್ಲ ಹೇಳ್ತಾರ, ನಿನಗೆ ಗೊತ್ತಾಗಬೇಕು. ಅದು ಮನಸ್ಸಿನ ಪ್ರೀತಿ ಇದ್ದರೆ ನಿನಗೆ ಗೊತ್ತಾಗಬೇಕು. ಅದು ಎಷ್ಟು ವೇಸ್ಟ್ ಅಂದ್ರೆ ಅದು. ಅರೇ, ಪ್ರೀತಿ ಯಾವಾಗಲೂ ವ್ಯಕ್ತಪಡಿಸ್ತದೆ. ಆಮೇನ್. ಹೌದಾ ಇಲ್ಲ? ಪ್ರೀತಿ ಯಾವಾಗಲೂ ವ್ಯಕ್ತಪಡಿಸ್ತದೆ. ಅದಕ್ಕೆ ದೇವ್ರು ಏನ್ ಮಾಡೋಣ ಗೊತ್ತಾ? ಇಸ್ರಾಯೇಲ್ ಪ್ರಜೆಗಳಿಗೆ ನೀವು ನನ್ನ ಸ್ವಕೀಯ ಪ್ರಜೆಗಳು ಅಂತೇಳಿ ಹೇಳಿದಾಗ ಏನ್ ಮಾಡ್ತಾರೆ? ಆತನ ಪ್ರೀತಿನ ವ್ಯಕ್ತಪಡಿಸ್ತಾನ. ಹೆಂಗ್ ವ್ಯಕ್ತಪಡಿಸ್ತಾನ? ಪ್ರವಕ್ತಗಳು ಕಳಿಸ್ತಾನ, ಯಾಜಕರನ್ನ ಕಳಿಸ್ತಾನ. ನನ್ನ ಪ್ರೀತಿನ ವ್ಯಕ್ತಪಡಿಸು, ಇವ್ರು ನಶಿಸೋಬಾರ್ದು, ಇವ್ರು ನನ್ನ ಕಾಪಾಡ್ಕೋಬೇಕು, ನನ್ನ ತಟ್ಟ ತಿರುಗಬೇಕು, ಇವ್ರು ನನ್ನ ಕಾಪಾಡ್ಕೋಬೇಕಂತ ಆ ಪ್ರೀತಿನ ವ್ಯಕ್ತಪಡಿಸ್ತವನ. ವ್ಯಕ್ತಪಡಿಸೋದ್ರಲ್ಲಿ ಪ್ರೀತಿ ಐತೆ. ಮನಸ್ಸಿನಾಗೆ ಪ್ರೀತಿ ಐತೆ, ನನಗೆ ನನ್ನ ಪ್ರೀತಿ ಮನಸ್ಸಿನಾಗ ಐತೆ ಅಂದ್ರೆ ನಿನ್ನ ಮನಸ್ಸಿನಾಗ ಇದ್ದ ಪ್ರೀತಿ ಅದು ವೇಸ್ಟ್. ಅದು ಅರೆ ನೀನು ತೋರಿಸು. ಕುಟುಂಬಸ್ಥರು ಬಾಧನಾಗಿದ್ದಾಗ ನೀನು ಕುತ್ಕೊಂಡು ನಿನ್ನ ಪ್ರೀತಿನ ನೀನು ವ್ಯಕ್ತಪಡಿಸಿದಾಗಲ್ಲ ಅವ್ರಿಗೆ ಗೊತ್ತಾಗದು ನಿನ್ನ ಪ್ರೀತಿ, ಹೌದಾ? ಅವ್ರು ಬಾಧನಾಗಿದ್ದಾಗ ನೀನು ಅವ್ರನ್ನ ಓದಾಡಿಸಿದಾಗೆಲ್ಲ ಗೊತ್ತಾಗದು ನಿನ್ನಲ್ಲಿರೋ ಪ್ರೀತಿ. ಅವ್ರು ದುಃಖ ಪಡ್ತಿರುವಾಗ ಅವ್ರ ದುಃಖದಲ್ಲಿ ನೀನು ಕೂಡ ಹಂಚ್ಕೊಂಡ್ರಲ್ಲ, ನಿನ್ನ ಪ್ರೀತಿನ ಗೊತ್ತಾಗೋದು. ಸುಮ್ಮನೆ ನನ್ನ ಮನೆ ಆ ಪ್ರೀತಿ ಐತೆ, ನನಗೆ ಮನಸ್ಸಿನಾಗ ಐತಿ, ಮನಸ್ಸಿನಾಗಿರೋ ಪ್ರೀತಿ ನಿನ್ನಲ್ಲೇ ಇರುತ್ತೆ. ಅವನಿಗೆ ಅದು ವ್ಯಕ್ತಪಡಿಸೋದಿಲ್ಲ, ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಹೆಂಗೆ ಪ್ರೀತಿನ ಅದು ಎಕ್ಸ್ಪ್ರೆಸ್ ಮಾಡ್ದಂಗೆ ಇರ್ತದೆ ಹೇಳು? ವೇಸ್ಟ್ ಅದು. ಹಂಗಲ್ಲ ಅದು. ನಮ್ಮ ಪ್ರೀತಿನ ಯಾವಾಗಲೂ ವ್ಯಕ್ತಪಡಿಸ್ಬೇಕು. ಅದಕ್ಕೆ ದೇವ್ರು ಏನು ಮಾಡೋದು ಗೊತ್ತಾ? ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು
ಆತನ ಪ್ರೀತಿನ ವ್ಯಕ್ತಪಡಿಸಿ ಹೆಂಗೆ ವ್ಯಕ್ತಪಡಿಸಿ ಅಂದರೆ ತನ್ನ ಒಬ್ಬನೇ ಮಗನ ನಮ್ಮ ಸಲ ಕೊಟ್ಟಾನ. ಆಮೇನ್. ವ್ಯಕ್ತಪಡಿಸೇನ ಅದನ್ನ. ಅರೇ ನಶೋತಾರ, ನನ್ನ ಮಕ್ಕಳು ನಶ್ ಹೋಗ್ಬಾರ್ದು, ನಶೋತಾರ ಅಂತೇಳಿ ಬಾಧೆ ಬಿದ್ಕಂತ ನನ್ನ ಪ್ರೀತಿ ಐತದ ಅನ್ಕಂತ ದೇವ್ರು ಕೂತ್ಕೊಂಡ್ರೆ ಅದಕ್ಕೆ ಪರಿಷ್ಕಾರ ಹುಡುಕನ, ಪರಿಷ್ಕಾರ ಸಲುವಾಗಿ ತನ್ನ ಮಗನನ್ನೇ ಕಳಿಸ. ಆಮೇನ್. ವ್ಯಕ್ತಪಡಿಸೋಣ ಪ್ರೀತಿನ. ಯಾವಾಗಲೂ ನಮ್ಮ ಪ್ರೀತಿನ ವ್ಯಕ್ತಪಡಿಸ್ಬೇಕು, ಅವಾಗ ಅವ್ರಿಗೆ ಅದು ಅರ್ಥ ಆಗ್ತದೆ. ಕ್ರಿಸ್ತ ಅದನ್ನು ವ್ಯಕ್ತಪಡಿಸಿಲ್ಲನ. ನಮ್ಮೆಲ್ಲರ ಪಾಪ ಭಾರಗಳು ಯಾರು ಓರ್ಯಾರ? ದೇವರೇ ಓರೇನ. ಅದು ಓರಿದ್ದಿಲ್ಲ ಅಂದ್ರೆ, ವ್ಯಕ್ತಪಡಿಸಿದ್ದಿಲ್ಲ ಅಂದ್ರೆ, ವ್ಯಕ್ತಪಡಿಸಿದ್ದಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾದಿದ್ದಿಲ್ಲ. ಪ್ರೀತಿನ ಯಾವತ್ತು ವ್ಯಕ್ತಪಡಿಸ್ಬೇಕು. ಪ್ರತಿ ಮಾನವನು ಏನು ಇಷ್ಟಪಡ್ತಾನೆ ಗೊತ್ತಾ? ಅರೇ ಇವರು ನನ್ನ ಪ್ರೀತಿನ ಗ್ರಹಿಸ್ಬೇಕು, ನನ್ನನ್ನು ಇವ್ರು ಅರ್ಥ ಮಾಡ್ಕೋಬೇಕು, ಎಕ್ಸ್ಪೆಕ್ಟ್ ಮಾಡ್ತಾರೆ. ತಾಯಿ ಮಕ್ಕಳಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮಕ್ಕಳು ತಾಯಿಲಿದ್ದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾನೆ, ಗಂಡ ಹೆಂಡತಿಲಿದ್ದ ಎಕ್ಸ್ಪೆಕ್ಟ್ ಮಾಡ್ತಾನೆ, ಹೆಂಡತಿ ಗಂಡಲಿದ್ದ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅಕ್ಕ ತಂಗಿಲಿದ್ದ ಎಕ್ಸ್ಪೆಕ್ಟ್ ಮಾಡ್ತಾರ, ತಂಗಿ ಅಕ್ಕಳಿದ್ದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವೆಲ್ಲ ಬಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತತೆ. ಅದನ್ನು ತೋರಿಸ್ಬೇಕು ನಾವು. ಅದು ಕ್ರಿಯಾರೂಪದಲ್ಲಿ ಪ್ರೀತಿ ಬಂದಿಲ್ಲ ಅಂದರೆ, ಅದನ್ನು ವ್ಯಕ್ತಪಡಿಸಿಲ್ಲ ಅಂದರೆ ಆ ಪ್ರೀತಿಗೆ ವಿಲುವೆನೇ ಇರೋದಿಲ್ಲ. ಮನಸ್ಸಿನಾಗ ಇಟ್ಕೊಂಡು ಪ್ರೀತಿ ನಿನ್ನ ಮನಸ್ಸಿನಾಗ ಇಟ್ಕೊಂಡ್ರೆ ಯಾರಿಗೆ ಬೇಕಾಗ್ತದೆ? ಅದು ನೀನು ವ್ಯಕ್ತಪಡಿಸ್ಬೇಕಲ್ಲ. ದುಃಖನಾಗಿದ್ದಾಗ ಓದಾರಿಸ್ಬೇಕಲ್ಲ. ಎದಕ್ಕೆ ದುಃಖನಾಗಿದೆ, ಎದಕ್ಕೆ ಬಾಧನಾಗಿದೆ? ನಾನಿಲ್ಲ, ಎದಕ್ಕೆ ಬಾಧೆ ಪಡುತ್ತಿ, ಎದಕ್ಕೆ ದುಃಖ ಪಡುತ್ತಿ ಅಂತೇಳಿ ನಮ್ಮ ಪ್ರೀತಿನ ವ್ಯಕ್ತಪಡಿಸಿದಾಗ ಆ ಪ್ರೀತಿ ಅವರಲ್ಲಿ ಕಾಣುತ್ತದೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿಗಳು ಏನ್ ಮಾಡೋಣ, ಆತನ ಪ್ರೀತಿ ನಮಗೆ ವ್ಯಕ್ತಪಡಿಸ್ತಾನ. ಹೆಂಗ್ ವ್ಯಕ್ತಪಡಿಸ್ತಾನ ನೋಡ್ರಿ. ರೋಮಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ ಪೌಲ್. ಆದರೆ ನಾವು ಪಾಪಿಗಳಾಗಿದ್ದಾಗೂ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ಆಮೆನ್. ಹಲ್ಲೆಲೂಯಾ. ಇನ್ನ ನಾವು ಪಾಪಿಗಳಾಗಿ ಇರುವಾಗೆ ನಮ್ಮ ಸಲುವಾಗಿ ಕ್ರಿಸ್ತ ತನ್ನ ರಕ್ತವನ್ನು ಸುರಿಸನ. ಅದ್ರಲ್ಲಿಂದ ಏನ್ ಗೊತ್ತಾಗತ್ತಂತ, ಏನ್ ವ್ಯಕ್ತವಾಗತ್ತಂತ? ದೇವರ ಪ್ರೀತಿ ನಮ್ಮ ಮೇಲೆ ವ್ಯಕ್ತವಾಗತ್ತೆ. ನೋಡ್ರಿ ಎಷ್ಟು ಉನ್ನತವಾದ ಪ್ರೀತಿ ದೇವ್ರದು. ನಾವಿನ್ನ ಪಾಪಿಗಳಾಗಿದ್ದಾಗೆ, ನಾವಿನ್ನ ದೇವ್ರ ವಿರುದ್ಧವಾಗಿ ನಡೀತಿರುವಾಗೆ, ನಾವಿನ್ನ ದೇವರಿಗೆ ಅವಮಾನ ಸ್ಥಿತಿನಲ್ಲಿ ನಾವು ಜೀವಿಸ್ತಿರುವಾಗ ಕೂಡ ದೇವ್ರು ನಮ್ಮನ್ನು ಪ್ರೀತಿ ಮಾಡೋಣ. ಆಮೇನ್. ಹಲ್ಲೆಲೂಯಾ. ಎಷ್ಟು ನಿಸ್ವಾರ್ಥವಾದ ಪ್ರೀತಿ ಅದು. ಆ ಪ್ರೀತಿನ ವ್ಯಕ್ತಪಡಿಸೋಕ್ಕೆ ದೇವ್ರ ಏನು ಗೊತ್ತಾ? ತಾನೇ ಮಾನವನಾಗಿ ಬಂದ. ನಮ್ಮೆಲ್ಲರ ಪಾಪ ಶಿಕ್ಷಣ ಆತ ಹೊರೇನ, ಆತ ಸಿಲುವೆಗೆಕ್ಕನ. ರೇ ನಮಗೊಂದು ಗಾಯ ಆದ್ರೇ ನಾವು ತಟಗನೋದಿಲ್ಲ, ಆದರೆ ದೇವರು ತನ್ನ ಮೈಯೆಲ್ಲ ಗಾಯವಾಗತ್ತೆ, ರಕ್ತನೆಲ್ಲ ಸುರಿಸನ. ಯಾಕೆ ಸಲುವಾಗಿ ಪ್ರಭುವಾ ಈ ಕಷ್ಟ, ಯಾಕೆ ಸಲುವಾಗಿ ಈ ಬಾಧೆಗಳು ನಿನಗಂದ್ರೆ ನಿನ್ನ ಸಲುವಾಗಿ ಅಂತಾನೆ. ಆಮೇನ್. ನೀನು ರಕ್ಷಣದಲ್ಲಿ ಬರ್ಬೇಕಂತಾನೆ, ನೀನು ಆ ನರಕನ ತಪ್ಪಿಸ್ಕೋಬೇಕಂತಾನೆ ಈ ಪ್ರೀತಿ ನಮ್ಮಲ್ಲಿ ವ್ಯಕ್ತಪಡಿಸೋಣದು. ಇದು ನಿಸ್ವಾರ್ಥವಾದ ಪ್ರೀತಿ. ನಾವಿನ್ನ ಪಾಪಿಗಳಾಗಿದ್ದಾಗೆ ಎಲ್ಲರ ಮೇಲೆ ಕೂಡ ಎಲ್ಲರೂ ಕೆಟ್ಟವರು ಒಳ್ಳೆಯವರು ಎಲ್ಲರ ಮೇಲೆ ಕೂಡ ದೇವ್ರು ಮಳೆ ಸುರಿಸ್ತಾನ, ಎಲ್ಲರನ್ನ ಪ್ರೀತಿ ಮಾಡ್ತಾನ, ಎಲ್ಲರ ಮೇಲೆ ತನ್ನ ಕೃಪೆ ತೋರಿಸ್ತಾನೆ. ಇದು ಏನು ಗೊತ್ತಾ? ಇದು ನಿಸ್ವಾರ್ಥವಾದ ಪ್ರೀತಿ. ಇಲ್ಲಲ್ಲಿದ್ದ ಏನಪ್ಪ ಇನ್ನೊಂದು ಸ್ಟೆಪ್ ಅಂದರೆ, ಇನ್ನೊಂದು ಪ್ರೀತಿ ಅಂದರೆ ಕಂಡೀಷನಲ್ ಲವ್. ಅಂದರೆ ಏನು ಗೊತ್ತಾ? ಆತನ ಪ್ರೀತಿ ಒಂದು ಕಂಡೀಷನ್ ಇರ್ತದೆ. ಏನು? ಇವಾಗ ದೇವರೇ ಈ ಲೋಕವನ್ನು ಪ್ರೀತಿಸಿ ತನ್ನ ಮಗನನ್ನು ಕಳಿಸಿದ ಮೇಲೆ ಒಂದು ಕಂಡೀಷನ್ ಇರ್ತಾನೆ. ಏನಂತೇಳಿ? ತನ್ನ ಮೇಲೆ ಯಾರು ವಿಶ್ವಾಸ ಇಡ್ತಾರೋ ಅವ್ರ ರಕ್ಷಣೆಯಲ್ಲಿ ಬರ್ತಾರ. ಅದು ಕಂಡೀಷನ್. ಪ್ರೀತಿ ಮಾಡೇನೋ ತನ್ನ ಮಗನ ಕಳಿಸೋಣ ನಮ್ಮೆಲ್ಲರ ಸಲುವಾಗಿ. ಕಳಿಸಿದ್ದೇನೋ ನಿಸ್ವಾರ್ಥವಾದ ಪ್ರೀತಿ. ಇವಾಗ ಏನು ಮಾಡ್ತಾನೆ ಗೊತ್ತಾ? ಒಂದು ಕಂಡೀಷನ್ ಇಡ್ತಾನೆ. ಏನು ಕಂಡೀಷನ್ ಇಡ್ತಾನಂದ್ರೆ, ನೀನು ವಿಶ್ವಸಿಸ್ಬೇಕು, ನಾನೇ ನಿಜವಾದ ದೇವರಂತೇಳಿ ನೀನು ವಿಶ್ವಸಿಸ್ಬೇಕು. ನಿನ್ನ ಸಲುವಾಗಿ ನಾನೇ ರಕ್ಷಕನಾಗಿ ಬಂದೀನಿ, ನಿನ್ನ ಪಾಪ ಭಾರಗಳು ನಾನು ಹೊರ್ತೀನಿ, ನನ್ನ ಮೇಲೆ ವಿಶ್ವಾಸ ಇಟ್ಟೆ ಅಂದರೆ ನೀನು ನೀತಿವಂತನಾಗ್ತಿದೆ ಅಂತೇಳಿ ದೇವ್ರು ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ. ಆ ಮಾತನ್ನ ವಿಶ್ವಸಿಸ್ಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ನಂಬಿಕೆಯಲ್ಲಿದ್ದೇನೆ ನೀತಿವಂತನಾಗ್ತಾನ. ನನ್ನ ಮೇಲೆ ಯಾರು ವಿಶ್ವಾಸ ಇಡ್ತಾರೋ ಅವರು ರಕ್ಷಣೆಯಲ್ಲಿ ಬರ್ತಾರ. ಪುಣ್ಯ ಕಾರ್ಯಗಳು ಮಾಡೋದ್ರಲ್ಲಿದ್ದ, ನೀತಿ ಕಾರ್ಯಗಳು ಮಾಡೋದ್ರಲ್ಲಿದ್ದ, ಪುಣ್ಯ ನದಿಗಳಿಗೆ ಹೋಗಿ ಮುಳುಗೋದ್ರಲ್ಲಿದ್ದ ನಮಗೆ ರಕ್ಷಣೆ ಬರೋದಿಲ್ಲ. ಕ್ರಿಸ್ತ ರಕ್ತದಲ್ಲಿದ್ದೇನೆ ನಮಗೆ ರಕ್ಷಣೆ, ನಿನ್ನ ರಕ್ತದಲ್ಲಿದ್ದೇನೆ ನಮಗೆ ರಕ್ಷಣೆ, ನಿನ್ನ ರಕ್ತದಲ್ಲಿದ್ದೇನೆ ನಮ್ಮ ಪಾಪ ವಿಮೋಚನೆ.
ಅಂತೇಳಿ ನಾನು ವಿಶ್ವಸಿಸ್ತದೇನೆ ದೇವ ಅಂತೇಳಿ ಆತನ ರಕ್ತನ ಯಾರು ಆಶ್ರಯಿಸ್ಕೊಂತಾರೋ ಅವ್ರಿಗೆಲ್ಲರಿಗೆ ನಿತ್ಯ ಜೀವನ ದೇವರು ಕೊಡ್ತಾನ, ರಕ್ಷಣೆಯಲ್ಲಿ ದೇವರು ನಡೆಸ್ತದನು. ಆಮೇನ್, ಹಲ್ಲೆಲೂಯಾ. ಕೆಲವೊಂದು ಟೈಮಲ್ಲಿ ಆ ನಿಸ್ವಾರ್ಥವಾದ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ದಂಗ, ಆ ನಿಸ್ವಾರ್ಥವಾದ ಪ್ರೀತಿನ ಗ್ರಹಿಸಿಲ್ದಂಗೆ ಎಷ್ಟೋ ಜನ ದೂರ ಹೋಗ್ತಾರ. ಆದರೂ ಕೂಡ ದೇವರು ಅವ್ರನ್ನೂ ಕೂಡ ಪ್ರೀತಿ ಮಾಡ್ತಾನೆ. ಅವ್ರನ್ನೂ ಕೂಡ ತನ್ನ ಕೃಪೆಲಿದ್ದ ತನ್ನ ಒಂದು ತನ್ನ ರಾಜ್ಯಕ್ಕೆ ಸೇರಿಸ್ಕೋಬೇಕಂತೇಳಿ ದೇವ್ರು ಆಸೆ ಪಡ್ತಾನೆ. ನಾವಾದರೆ ಏನು ಮಾಡ್ತೀವಿ ಹೇಳು? ಸ್ವಲ್ಪ ಏನಾದರೂ ವ್ಯತಿರೇಕವಾಗಿ ಕಂಡಾರ ನನಗೋ ಫಸ್ಟ್ ನಮಗೇನು ಬರ್ತದೆ ಹೇಳು? ಹೋಗ್ಬಿಡು, ಜೀವಿತ ಏನು ಇವ್ರು ಹೆಂಗೇನಿಲ್ಲ, ನಮಗೇನು ಬರ್ತದೆ ಅಂದರೆ ನಮ್ಮ ಅನ್ಸೋದು ನಾವು ಬಂದಿವ, ನಾವು ರೆಡಿ ಆಗಿವ, ನಾವು ಸಿದ್ಧರಾಗಿವ, ನಾವು ಹೋಗಿವ. ಅದು ನಮ್ಮ ಆಲೋಚನೆ. ಇವಾಗ ಒಂದೇ ಹೇಳ್ತೀನಿ ನಾನು, ಇವಾಗ ನಮ್ಮ ಏರಿಯಾದಾಗ ಯಾರೊಬ್ಬರು ಇರ್ತಾರೆ ಅನ್ಕೋ, ಯಾರನ್ನೊಬ್ಬನು ಫುಲ್ಲು ಕುಡುಕ ಇರ್ತಾನೆ ಅನ್ಕೋ, ಭಯಂಕರವಾಗಿ ಕುಡುಕ. ಅವನು ಆ ಏರಿಯಾದಾಗ ಇದ್ದಾಗ ಅವನು ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ಕೊಂತದಾನ ಅನ್ಕೋ. ಅವು ಹಂಗೆ ಹೋಗೋಕ್ಕಿಲ್ಲ ಬರೋಕ್ಕಿಲ್ಲ, ಅವ್ನು ಕುಡುಕ ಅಂತ ಯಾರು ಸಿಕ್ಕರು ಬಯೋದು ಏನು ಸಿಕ್ಕರು ಮಾಡ್ಕೊಂತಿರ್ತಾನೆ ಅನ್ಕೋ. ಅವಾಗ ಆ ಏರಿಯಾದಾಗ ಇರೋಲ್ಲ ಏನು ಅನ್ಕೊಂತಾರೆ ಹೇಳು? ಅಷ್ಟು ಇವ್ನು ಯಾವಾಗ ಸಾಯ್ತಾನೋ ಇವನು ಸತ್ರೇನ ನಮ್ಗೆ ಸ್ವಲ್ಪ ಸಮಾಧಾನ ಇರ್ತದೆ, ತಿರ್ಗಾಡಿಗೆ ಬೇಸಿರ್ತದೆ. ಅಕಸ್ಮಾತ್ ಅವನೇನು ಸತ್ತ ನನಗೂ ಅಮ್ಮ ಪೀಡನೆ ಬಿಡುಗಡೋಯ್ತು ಬಿಡಪ್ಪ ನಮ್ದು, ನಾವು ಇವಾಗ ಸಮಾಧಾನ ಇರ್ಬೋದು ಅನ್ಕಂತಾರ ಯಾರು? ಮಾನವರು. ಆದ್ರೆ ದೇವ್ರಂಗೆ ಅನ್ಕೊಳೋದಿಲ್ಲ. ದೇವ್ರೇನು ಅನ್ಕಂತಾನ ಗೊತ್ತಾ? ಅವನು ಕೂಡ ಮಾರಬೇಕು. ಆಮೇನ್. ಅವನ ಜೀವಿತ ಕೂಡ ಮಾರಬೇಕು. ಅವನ್ನ ಕೂಡ ಪ್ರೀತಿ ಮಾಡ್ತಾನೆ ದೇವರು. ಮನುಷ್ಯರು ದ್ವೇಷಿಸ್ತಾರ, ಆದ್ರೆ ದೇವ್ರು ಪ್ರೀತಿ ಮಾಡ್ತಾನ. ಆಮೇನ್. ಲಾಸ್ಟ್ ವರೆಗೂ ಕೂಡ ಅವನು ಕೊನೆ ಉಸಿರಿರುವ ಕೂಡ ಅವನು ಮಾರಬೇಕು, ಅವನು ಕಾಪಾಡ್ಕೋಬೇಕಂತನೇ ದೇವ್ರು ನೋಡ್ತಾನೆ. ಆಮೇನ್. ಮನುಷ್ಯರು ಏನ್ ಮಾಡ್ತಾರೆ ಹೇಳು? ಇವನ್ ಸಾಯ್ಲಿ ಫಸ್ಟ್, ಇವನು ಇಲ್ದ್ರೇನೆ ನಾವು ಬೇಸ್ ಬೀಳ್ತೀವಿ, ಇವನು ಇಲ್ದ್ರೇನೆ ನಮ್ಮ ಜೀವಿತ ಬೇಸಿರ್ತಾವ, ನಮ್ಮ ಮಕ್ಕಳ ಜೀವಿತ ಬೇಸಿರ್ತಾವ, ನಮ್ಮ ಕುಟುಂಬ ಬೇಸಿರ್ತಾವ ಅಂತೇಳಿ ನಾವು ಅನ್ಕಂತೀವಿ. ಆದ್ರೆ ದೇವ್ರ ಹಂಗೆ ಅನ್ಕೊಳೋದಿಲ್ಲ. ಅವನು ಕೂಡ ಮಾರಬೇಕು, ಅವನು ಕೂಡ ರಕ್ಷಣೆಯಲ್ಲಿ ಬರಬೇಕು. ಅವನು ಪ್ರತಿದಿನ ಕೂಡ ಅವನ ಕಾಪಾಡ್ಕನಕ್ಕೆ ದೇವ್ರ ಪ್ರಯತ್ನ ಪಡ್ತಿರ್ತಾನೆ. ಆಮೇನ್. ಮನುಷ್ಯರೆಲ್ಲ ಪ್ರತಿದಿನ ಇವ್ನು ಯಾವ ಸಾಯ್ತಾನ ಅಂತ ಹೆಸರು ನೋಡ್ತಿರ್ತಾರ. ದೇವ್ರೇನ್ ಮಾಡ್ತಿರ್ತಾನೆ? ಪ್ರತಿದಿನ ಇವ್ನು ಯಾವಾಗ ಕಾಪಾಡ್ಕೋಬೇಕು, ಇವ್ನು ಹೆಂಗ್ ದಾರಿ ತರಬೇಕು, ಹೆಂಗ ಇವನ ರಕ್ಷಣೆಯಲ್ಲಿ ನಡೆಸ್ಬೇಕಂತಾನೆ ಪ್ರಯತ್ನ ಪಡ್ತಿರ್ತಾನೆ. ಅದು ದೇವ್ರ ಪ್ರೀತಿ. ಇದು ಎಲ್ಲಿ ಸಿಗ್ತದೆ ನಮಗೆ? ಯಾವ ಮನುಷ್ಯರಲ್ಲಿ ಸಿಗ್ತದೆ ನಮಗೆ? ಯಾವ ಬಂಧುಗಳಲ್ಲಿ ಸಿಗ್ತದೆ ನಮಗೆ? ಯಾವ ಸ್ನೇಹಿತರಲ್ಲಿ ಸಿಗ್ತದೆ ನಮಗೆ? ಎಲ್ಲಿ ಕೂಡ ಸಿಗೋದಿಲ್ಲ. ಇದು ನಿಸ್ವಾರ್ಥವಾದ ಪ್ರೀತಿ. ಇದು ದೇವ್ರ ತಲೆ ಮಾತ್ರನೇ ಸಿಗ್ತದೆ. ಅದಕ್ಕೆ ಆತ ಪ್ರೇಮ ಸ್ವರೂಪಿ. ಆತನ ಪ್ರೀತಿ ಅಮೂಲ್ಯವಾದದ್ದು, ಅದು ಶ್ರೇಷ್ಠವಾದದ್ದು. ಅದು ಆ ಪ್ರೀತಿನಲ್ಲಿ ಯಾವ ಸ್ವಾರ್ಥನೂ ಇರೋದಿಲ್ಲ. ಇವಾಗ ಆ ಕುಡುಕನು ಸತ್ರೇನು ಬದುಕಿದ್ರೇನು ದೇವ್ರಿಗೆ ಏನಾರ ಬರ್ತದ? ಅದ್ರ ದೇವ್ರೇನ್ ಮಾಡ್ತಾನೆ ಗೊತ್ತಾ? ಅವನ ಜೀವಿತ ಬೇಸಿರ್ಬೇಕು. ಆಮೇಲೆ ಅವನು ಚೆನ್ನಾಗಿರ್ಬೇಕು, ಅವನು ಬೇಸ್ ಆಗ್ಬೇಕು. ಎದಕ್ಕಂದ್ರೆ ಅವನ್ನ ಕೂಡ ಸೃಷ್ಟಿ ಮಾಡಿರೋದು ನಾನೇ ಅಂತಾನ ದೇವರು. ಆಮೇನ್. ಅವನ್ನ ಕೂಡ ಸೃಷ್ಟಿ ಮಾಡಿರೋದು ನಾನೇ, ಅವನಿಗೆ ಕೂಡ ತಂದೆ ನಾನೇ. ಅದು ದೇವರು ಆಸೆ ಪಡ್ತಾನ. ಅನಿಸ್ವಾರ್ಥವಾದ ಪ್ರೀತಿ ದೇವರಲ್ಲಿ ನಮಗೆ ಕಾಣುತ್ತದೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಎಸ್ಕೇಲ್ ಗ್ರಂಥದಲ್ಲಿ ಒಂದು ಮಾತು ಐತೆ. ಎಸ್ಕೇಲ್ ಗ್ರಂಥವು 18ನೇ ಅಧ್ಯಾಯ 23ನೇ ವಚನ ಓದ್ರಿ. ಕರ್ತನಾದ ಯೆಹೋವನು ಹಿಂಗೆ ಎನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ಅಂದ್ರೆ ಏನು? ದುಷ್ಟನು, ದುರ್ಮಾರ್ಗನು ಸತ್ತೋದ್ರೆ ನನಗೇನಾದ್ರೂ ಸಂತೋಷನಾದು ಏನಂತದನ? ದುಷ್ಟನು ಸತ್ತೋದ್ರೆ ನನಗೇನು ಸಂತೋಷನಾ ಅಂತ ಕೇಳ್ತಾನ. ನನಗೆ ಸಂತೋಷ ಅಲ್ಲಪ್ಪ. ಮತ್ತೆ ಏನ್ ಪ್ರಭು ನಿನಗೆ ಸಂತೋಷ ಅಂದ್ರೆ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಅವನು ಬಾಳುವುದೇ, ಅವನು ಜೀವಿಸುವುದೇ ನನಗೆ ಸಂತೋಷ. ಆಮೇನ್. ಹಲ್ಲೆಲೂಯಾ. ನೋಡಿ ದೇವ್ರ ಪ್ರೀತಿ ಎಷ್ಟು ಉನ್ನತವಾದದ್ದು ನೋಡು. ದುರ್ಮಾರ್ಗದಲ್ಲಿ ಜೀವಿಸ್ತಿರೋನು, ದುಷ್ಟನಾಗಿ ಜೀವಿಸ್ತಿರೋದು, ಅವನು ಸಾಯೋದು ನನಗೆ ಇಷ್ಟ ಇಲ್ಲ.
ಅವನ ಪ್ರವರ್ತನೆ ಮಾಡಿಸ್ಕೊಂಡು ಅವನು ಜೀವಿಸೋದೇ ನನಗಿಷ್ಟ. ನೋಡ್ರಿ ದೇವ್ರ ಪ್ರೀತಿ ನೋಡ್ರಿ. ಅದಕ್ಕೆ ಈ ಕ್ರಿಸ್ತು ಪ್ರೀತಿನ ಅರ್ಥ ಮಾಡಿಕೊಂಡವರು ಆ ದುರ್ಮಾರ್ಗತನ ಬಿಟ್ಟು, ದೇವಾ ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದ ದೇವಾ, ನಿನಕಿನ ಹೆಚ್ಚಿಂದ ನಮ್ಗೆ ಏನಿಲ್ಲ, ಈ ಈ ಈ ಒಂದು ಕೆಟ್ಟ ಅಭ್ಯಾಸ ನನಗೆ ಬೇಡ, ಈ ಒಂದು ಕೆಟ್ಟ ದುರ್ಮಾರ್ಗತನ ನಮಗೆ ಬೇಡ, ಈ ಕೆಟ್ಟ ಸ್ನೇಹ ನನಗೆ ಬೇಡ ದೇವಾ. ಯಾರು ನಿನ್ನಂಗೆ ಪ್ರೀತಿ ಮಾಡ್ತಾರಯ್ಯ, ಯಾರು ನಿನ್ನಂಗೆ ಅರ್ಥ ಮಾಡ್ಕೊಂತಾರಯ್ಯ ಅಂತೇಳಿ ಎಷ್ಟೋ ಕುಡುಕರು ಮಾರ್ಯಾರ. ಆಮೇನ್. ಎಷ್ಟೋ ವ್ಯಭಿಚಾರಗಳು ಮಾರ್ಯಾರ, ಎಷ್ಟೋ ದುರ್ಮಾರ್ಗರು ಮಾರ್ಯಾರ. ಯಾಕಪ್ಪ ಅಂತ ಹೇಳಿದ್ರೆ ಕ್ರಿಸ್ತು ಪ್ರೀತಿನಲ್ಲಿರುವಂತ ಆ ಶ್ರೇಷ್ಠತೆ ಅದು. ಆಮೇನ್. ಹಲ್ಲೆಲೂಯಾ. ಇದು ಎಲ್ಲಿ ನಮಗೆ ಸಿಗೋದಿಲ್ಲ. ನಮ್ಮನ್ನ ಯಾರು ಅರ್ಥ ಮಾಡ್ಕೊಳೋರು ಇಲ್ಲ. ಯಾರು ನಮ್ಮನ್ನ ದೇವ್ರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು ಈ ಪ್ರಪಂಚದಲ್ಲೇ ಇಲ್ಲ. ಆತನೇ ನಮ್ಮನ್ನ ಅರ್ಥ ಮಾಡ್ಕೊನು. ಅದಕ್ಕೆ ಎಲ್ಲರೂ ಹೇಳ್ತಿರ್ತಾರ, ಯೇಸು ಸ್ವಾಮಿ ಮತ್ತೆ ಬರ್ತಾನ ಅಂತ ಹೇಳೋಣ, ಮತ್ತೆ ಬರ್ತಾನ ಅಂತ ಹೇಳ್ತಾರ. ಹೇಳ್ತೀರಿ ಯಾವಾಗ್ಲಿದ್ದು ಹೇಳ್ತಾ ಇರಿ. ಯಾವಾಗ ಬರ್ತಾರೆ ಯೇಸು ಸ್ವಾಮಿ, ಮತ್ತೆ ಯಾವಾಗ ಬರ್ತಾನೆ ಯೇಸು ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿರ್ತಾರ. ಅದಕ್ಕೆ ದೇವ್ರೇನಂತ ಹೇಳ್ತಾನೆ ಗೊತ್ತಾ, ಅರೇ ನಾನು ಬಂದೀನಂದ್ರೆ ಇವಾಗ ಹೆಂಗೆ ಬರ್ತೀನಂದ್ರೆ ತೀರ್ಪು ಮಾಡಕ್ಕೆ ಬರ್ತೀನಿ, ನ್ಯಾಯಾಧಿಪತಿಯಾಗಿ ಬರ್ತೀನಿ ನಾನು. ಇವಾಗ ನ್ಯಾಯಾಧಿಪತಿಯಾಗಿ ದೇವ್ರು ಬರ್ತಿರುವಾಗ ಇವಾಗ ಏನು ಎಕ್ಸ್ಕ್ಯೂಸ್ ಇರೋದಿಲ್ಲ, ಶಿಕ್ಷೆನೇ ಇನ್ನ. ಅದಕ್ಕೆ ದೇವ್ರಂತ ಗೊತ್ತಾನ, ನೀವು ಶಿಕ್ಷೆ ಅನುಭವಿಸೋದು ನನಗಿಷ್ಟ ಇಲ್ಲ, ಇನ್ನು ನೀವು ಮಾರಬೇಕಂತೇನೆ ನಾನು ಆಲಸ್ಯ ಮಾಡ್ತೇನಂತ. ಆಮೇನ್. ಹಾಲೆಲೂಯಾ. ಅದರಲ್ಲೂ ಕೂಡ ದೇವ್ರ ಪ್ರೀತಿ ಕಾಣಾಗತ್ತೆ. ಅದಕ್ಕೆ ಪೇತೃ ಹೇಳ್ತಾನೆ ಒಂದು ಮಾತು, 2ನೇ ಪೇತೃ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದು ಆತನು ತಡ ಮಾಡುವವನಲ್ಲ. ಯಾವನಾದರೂ ಯಾರು ನಾಶವಾಗದ ಆತಗೆ ಇಷ್ಟ ಇಲ್ಲ, ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಬೇಕಂತೇಳಿ ಆಮೆನ್. ಹಲ್ಲೆಲೂಯಾ. ಯಾರು ನಶಿಸೋಗೋ ದೇವ್ರಿಗೆ ಇಷ್ಟ ಇಲ್ಲ ಅಂತ, ಅದಕ್ಕೆ ಆಲಸ್ಯ ಮಾಡ್ತದನಂತ. ಇವಾಗ ಅದು ಬಂದನಂದ್ರೆ ತೀರ್ಪು ಮಾಡಕ್ ಬರ್ತಾನ, ನ್ಯಾಯಾಧಿಪತಿಯಾಗಿ ಬರ್ತಾನ. ಬಂದಾಗ ಅವಾಗ ಯಾವ ಎಕ್ಸ್ಕ್ಯೂಸ್ ಇರೋದಿಲ್ಲ. ಅದಕ್ಕೆ ದೇವ್ರೇನ್ ಮಾಡ್ತಾನೆ ಗೊತ್ತಾ, ಇನ್ನ ನನ್ನ ಮಕ್ಕಳು ಮಾರಬೇಕು, ಇನ್ನ ನನ್ನ ಮಕ್ಕಳು ನನ್ನ ಹತ್ರ ಬರಬೇಕು, ರಕ್ಷಣೆಯಲ್ಲಿ ಬರಬೇಕಂತ ಓರ್ಪು ಇಟ್ಕೊಂಡು ನಮ್ಮ ಒಂದು ಮಾರ್ಪನ ಎದುರು ನೋಡ್ತಾನ. ಆಮೇನ್. ಅದೇ ದೇವರು ನಾವು ಇನ್ನು ಅನ್ಯರಾಗಿರುವಾಗೆ ದೇವರು ಬಂದಿದ್ರೆ ನಮ್ಮ ಗತಿ ಏನು? ನಮ್ಮ ಗತಿ ಏನು? ನಾವಿನ್ನ ದೇವ್ರ ವಿರುದ್ಧವಾಗಿ ನಡೀತಿರುವಾಗ ದೇವ್ರು ಬಂದಿದ್ರೆ ನಮ್ಮ ಗತಿ ಏನು? ಇವತ್ತು ನಾವು ಕುಂತು ದೇವ್ರನ್ನ ಆರಾಧಿಸ್ತಾ ಇದೀವಿ ಅಂದ್ರೆ ಆತ ಆ ಒಂದು ಆಲಸ್ಯ ನಮ್ಮ ಮೇಲೆ ಕನಿಕರ ತೋರ್ಸನ, ಕೃಪೆ ತೋರ್ಸನ. ಆ ಕೃಪೆಗಿನ ನಮಗೆ ತೋರಿಸಿದ್ದಿಲ್ಲ ಅಂದ್ರೆ ನಮ್ಮ ಗತಿ ಏನು? ಕುಟುಂಬ ಗತಿ ಏನು? ಮಕ್ಕಳ ಗತಿ ಏನು? ಅದೇ ರೀತಿಯಲ್ಲಿ ಕೂಡ ಅದಕ್ಕೆ ಹೇಳ್ತೇವೆ, ನಾವು ಅನ್ಕೊಂತೀವಿ ಪ್ರಭುವಾ ನೀನು ಆ ಕಡೆ ಬಂದ್ಬಿಟ್ರೆ ಸಾಕಪ್ಪ, ಆ ಕಡೆ ಬಂದ್ಬಿಟ್ರೆ ಸಾಕಪ್ಪ ಅಂತ ನಾವು ಅನ್ಕೊಂತೀವಿ. ಅರೆ ನೀನು, ನಿನ್ನ ಮಕ್ಕಳು, ನಮ್ಮ ಕುಟುಂಬ ಎಲ್ಲ ಆದ್ರೆ ಸಾಕಾ? ದೇವ್ರು ಕೇಳ್ತಾನ, ಅಂತ ನಿನ್ನ ಮನೆ ಬಗ್ಲಿರೋದು ಪರಿಸ್ಥಿತಿ ಏನು? ಪಕ್ಕಗಿರೋರ ಪರಿಸ್ಥಿತಿ ಏನು? ನಾನು ಹಂಗೆ ಅನ್ಕೊಂಡಿದ್ರೆ ಏನು ಗತಿ? ದೇವ್ರ ಪ್ರೀತಿ ಅದು ಎದಕ್ಕೆ ಆಲಸ್ಯ ಮಾಡ್ತಾನಂದ್ರೆ ಎಲ್ಲರೂ ಕೂಡ ರಕ್ಷಣೆಯಲ್ಲಿ ಬರಬೇಕು, ಎಲ್ಲರೂ ಕೂಡ ತನ್ನ ರಾಜ್ಯಕ್ಕೆ ಬಾಧ್ಯರಾಗಬೇಕು. ಯಾರು ಸಾವು ಕೂಡ ನಶಿಸೋಬೇಕಂತೇಳಿ ದೇವ್ರು ಇಷ್ಟಪಡೋದಿಲ್ಲ. ನಾವು ಅಂತೀವಿ, ಯಾರಾದರೂ ಸ್ವಲ್ಪ ನಮಗೆ ಎದುರು ಮಾತಾಡಿದ್ರೆ, ಯಾರಾದರೂ ಸ್ವಲ್ಪ ನಮಗಿದ್ರೆ ನೀನು ಯಾವಾಗ ಸಾಯ್ತೀಯೇನೋ, ಎದಕ್ಕೆ ಬದುಕಿದೆಯೇನೋ ನೀನು, ನಮ್ಮ ಬಾಯ್ಲಿದ ಮಾತು ಬರ್ತಾವ, ದೇವ್ರ ಬಾಯ್ಲಿದ ಅದು ಬರೋದಿಲ್ಲ. ಹೋಗಿ ನಮ್ಮ ಅಮ್ಮ ಹತ್ರ ರಾತ್ರಿ ಬಂದ್ಬಿಟ್ಟಿದ್ವಿ. ಅಮ್ಮ ಅಂತ ನಮ್ಮ ಅಮ್ಮ ಊಟ ಬೆಳಗಿಲ್ಲ, ದೇವ್ರದನ್ನ ಬೆಳಿಗ್ಗೆ ಎಲ್ಲ ದೇವ್ರದ. ನಮಗೆ ದೇವ್ರು ತರವತ್ ತರತ್ ಮಾಡುದು. ನಾವು ಹಂಗಂತೀವಿ, ಇನ್ನೊಬ್ರು ಸಾವು ನಾವು ಕೋರ್ತೀವಿ. ನಿಮ್ಲಿದ್ದ ಏನು ಪ್ರಯೋಜನ ಇಲ್ಲ, ನೀನು ಸತ್ರ ಆಯ್ತಲ್ಲ, 2 ದಿನ ಮರಿತೀವಿ, 3 ದಿನ ಮರಿತೀವಿ ಅಂತ ನಾವು ಅನ್ಕೊಂತೀವಿ. ದೇವ್ರಂಗ ಮಾಡೋದಿಲ್ಲ.
ಅದೇ ದೇವ್ರು ನಮ್ಮನ್ನು ಅನ್ಕೊಂಡ್ರೆ, ನಮ್ಮ ಕುಟುಂಬನ ಅನ್ಕೊಂಡ್ರೆ, ಹೌದಾ ಇಲ್ಲ? ನಮಗೆ ಇನ್ನೊಬ್ಬರು ಪ್ರಾಣ ವಿలువ ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ಯಾರ ಸಲ ಪ್ರಾಣ ಕೊಟ್ಟಿದ್ರಲ್ಲ, ಆತ ನಮ್ಮೆಲ್ಲರ ಸಲ ಪ್ರಾಣ ಕೊಟ್ಟನು కాబట్టి ಪ್ರತಿಯೊಬ್ಬರು ಪ್ರಾಣ ವಿలువ ದೇವ್ರಿಗೆ ಗೊತ್ತು. ಆಮೆನ್, ಹಲ್ಲೆಲೂಯಾ. ಕ್ರಿಸ್ತ ರೂಪದಲ್ಲಿ ನಾವು ಬರಬೇಕಂದ್ರೆ ಸ್ವಭಾವಗಳು ಚೇಂಜ್ ಆಗಬೇಕು. ಕ್ರಿಸ್ತ ಪ್ರೀತಿ ನಮ್ಮಲ್ಲಿ ವ್ಯಕ್ತವಾಗಬೇಕು. ಕ್ರಿಸ್ತ ಪ್ರೀತಿ ನಮ್ಮಲ್ಲಿ ವ್ಯಕ್ತ ಆಗಿಲ್ಲ ಅಂದರೆ ನಾವೆಷ್ಟೇ ಪ್ರಾರ್ಥನೆ ಮಾಡಲಿ, ನಾವೆಷ್ಟೇ ಜೀವಿಸ್ಲಿ, ನಾವು ಏನೇ ಮಾಡಲಿ, ಅದಕ್ಕೆ ಏನು ಪ್ರಯೋಜನ ಇರ್ತದೆ? ಸುಮ್ಮನೆ ನಮಗೆ ನಾವು ತೃಪ್ತಿ ಅನುಭವಿಸೋಕ್ಕೆ ತಪ್ಪ ಆತಕ್ಕೆ ಸಂತೋಷ ಪಡಿಸೋಕೆ ಆಗೋದಿಲ್ಲ. ಆತನ ನಾವು ಸಂತೋಷ ಪಡಿಸ್ಬೇಕು ಅಂದರೆ ಆತನ ಪ್ರೀತಿ ನಮ್ಮಲ್ಲಿ ವ್ಯಕ್ತ ಆಗಬೇಕು. ಆಮೇನ್, ಹೌದಾ ಇಲ್ಲ? ದೇವರೇ ನಮ್ಮ ಸಾವನ್ನು ಕೋರಿದ್ರೆ ಇವತ್ತು ನಾವು ನಮ್ಮ ಕುಟುಂಬ ಇರ್ತಿದ್ವಾ? ಸಾವು ಮಧ್ಯದಲ್ಲಿದ್ದ ನಮ್ಮನ್ನು ಕರ್ಕೊಂಬಂದನ ದೇವರು. ಆಮೇನ್, ಹಲ್ಲೆಲೂಯಾ. ಮತ್ತು ನಮ್ಮ ಬಾಯಿಲಿದ್ದು ನಾವು ಇನ್ನೊಬ್ಬರು ಸಾವು ಹೆಂಗೆ ಕೋರ್ತೀವಿ? ಕ್ರಿಸ್ತ ರೂಪದಲ್ಲಿ ನಾವು ಬರಬೇಕು, ಕ್ರಿಸ್ತ ರೂಪದಲ್ಲಿ ನಾವು ನಡಿಬೇಕು. ಆ ಪ್ರೀತಿ ನಮ್ಮಲ್ಲಿ ವ್ಯಕ್ತವಾಗಬೇಕು. ಆಮೇನ್, ಹಲ್ಲೆಲೂಯಾ. ಯಾಕಂದರೆ ಸಮಯ ಸ್ವಲ್ಪ ಐತೆ. ನಾವು ಆದಷ್ಟು ಇನ್ನೂ ದೇವರಿಗೆ ಸನಿತರಾಗೆ ಮಾಡಬೇಕು, ಇನ್ನೂ ದೇವರಿಗೆ ಹತ್ತಿರವಾಗೆ ಮಾಡಬೇಕು, ಇನ್ನೂ ದೇವರಿಗೆ ನಾವು ಜನಗಳ ತನ್ನ ಪಾದದಲ್ಲಿ ನಡೆಸುವಂಥರಾಗಿರ್ಬೇಕು. ಆ ಓರ್ಪು, ಆ ಸಹನೆ, ಆ ತಾಳ್ಮೆ ನಮ್ಮಲ್ಲಿ ಕಾಣಬೇಕು. ಆ ಪ್ರೀತಿ ನಮ್ಮಲ್ಲಿ ವ್ಯಕ್ತವಾಗಬೇಕು. ಪ್ರೀತಿ ಯಾವಾಗಲೂ ನಾನು ಹೇಳಿದ್ದೀನಿ, ಮನಸ್ಸಿನಾಗಿರೋದಲ್ಲ, ಅದು ಯಾವಾಗಲೂ ಕ್ರಿಯಾರೂಪದಲ್ಲಿ ಬರಬೇಕು, ವ್ಯಕ್ತವಾಗಬೇಕು. ಆಮೇನ್.